ಓಂ ಶಾಂತಿ. ಇದು ಶಿವ ಮತ್ತು ಸಾಲಿಗ್ರಾಮಗಳ ವಿಶೇಷ ದಿನವಾಗಿದೆ. ಮಕ್ಕಳ ಹುಟ್ಟುಹಬ್ಬ ತಂದೆ ಆಚರಿಸಲು ಬಂದಿದ್ದಾರೆ. ಈ ಜನ್ಮದಿಂದ ಇಡೀ ಕಲ್ಪದಲ್ಲಿ ಭಿನ್ನ ಮತ್ತು ಪ್ರಿಯವಾಗಿದೆ. ಬಾಪ್ ದಾದಾರವರು ಮಕ್ಕಳಿಗೆ ಪದಮಗುಣ ಶುಭಾಶಯಗಳನ್ನು ಕೊಡುತ್ತಿರುತ್ತಾರೆ. ಜನ್ಮದಿಂದಲೇ ಸ್ಮೃತಿಯು ಶ್ರೇಷ್ಠ ತಿಲಕ ಪ್ರತಿ ಮಕ್ಕಳಿಗೆ ತಂದೆಯು ಕೊಟ್ಟು ಬಿಟ್ಟಿದ್ದಾರೆ. ತಂದೆ ಗೀತೆ ಹಾಡುತ್ತಿದ್ದಾರೆ. ವಾಹ್ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳೇ, ವಾಹ್ ವಾಹ್ ಮುದ್ದು ಮಕ್ಕಳೇ, ವಾಹ್ ವಾಹ್ ಅಲೌಕಿಕ ಜನ್ಮ, ಅಲೌಕಿಕ ಹುಟ್ಟುಹಬ್ಬವನ್ನು ಆಚರಿಸುವಂತಹವರೇ, ವಾಹ್. ಬ್ರಾಹ್ಮಣರ ಮಸ್ತಕದಲ್ಲಿ ತಿಲಕ, ಇದು ಶ್ರೇಷ್ಠ ಭಾಗ್ಯದ ಲಕ್ಷಣವಾಗಿದೆ. ಈ ಅಲೌಕಿಕ ಖುಷಿಯು ಯಾವುದೇ ಅಳತೆ ಮಾಡುವ ಸಾಧನವನ್ನು ಕಂಡುಹಿಡಿದಿಲ್ಲ. ಬಾಪ್ ದಾದಾರವರು ಸದಾ ಅರಳಿರುವ ಆತ್ಮಿಕ ಗುಲಾಬಿಯನ್ನು ನೋಡಲು ಬಯಸುತ್ತಾರೆ. ಅರ್ಧ ಅರಳಿರುವವರಲ್ಲ. ನೋಡುವುದರಲ್ಲಿಯೇ ಮಜಾ ಬರುತ್ತದೆ. ಸ್ವಲ್ಪ ಬಾಡಿ ಹೋದರೂ ಏನು ಮಾಡುತ್ತೀರಿ? ಬ್ರಾಹ್ಮಣರ ಕೆಲಸವಾಗಿದೆ ಯೋಗ ಜೋಡಿಸುವುದು. ಏನಾಗಿದೆ? ಪರಿಶ್ರಮವಿದೆಯೇ? ಯೋಗದ ಅರ್ಥವಾಗಿದೆ ಆತ್ಮ ಮತ್ತು ಪರಮಾತ್ಮನ ಮಿಲನ. ಜ್ಞಾನ ಮಾರ್ಗವು ಕಷ್ಟವಿಲ್ಲ. ಬ್ರಾಹ್ಮಣ ಜೀವನ ಕಷ್ಟವಿಲ್ಲ. ಬ್ರಾಹ್ಮಣರ ಬದಲಾಗಿ ಕ್ಷತ್ರಿಯರಾಗುತ್ತೀರೆಂದಾಗ ಕ್ಷತ್ರಿಯರ ಕೆಲಸವೇ ಆಗಿದೆ ಹೊಡೆದಾಡುವುದು, ಜಗಳವಾಡುವುದು. ಶಿವಜಯಂತಿಯ ಮಹತ್ವ ಎರಡು ಮಾತಿನದಾಗಿದೆ. ಒಂದು, ಈ ದಿನ ವ್ರತವನ್ನು ಇಡುತ್ತಾರೆ. ಇನ್ನೊಂದು, ಜಾಗರಣೆ ಮಾಡುವುದು. ವ್ರತ ಏನು ತೆಗೆದುಕೊಂಡಿದ್ದೀರಿ? ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯದ ವ್ರತವಲ್ಲ, ಆದರೆ ಬ್ರಹ್ಮ ತಂದೆಯ ಸಮಾನ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ. ಇದಕ್ಕೆ ಹೇಳಲಾಗುತ್ತದೆ ಬ್ರಹ್ಮಚಾರಿ ಮತ್ತು ಬ್ರಹ್ಮಚಾರಿ. ಪ್ರತಿ ದಿನ ರಾತ್ರಿ ತಮ್ಮ ಟೀಚರ್ ಆಗಿ ಚೆಕ್ ಮಾಡಿಕೊಳ್ಳಿ. ತಮಗೆ ತಾವೇ ಅಂಕಗಳನ್ನು ಕೊಡಿ. 100% ಬೇರೆಯವರನ್ನು ನೋಡಬಾರದು. ತಾವು ತಮಗಾಗಿಯೂ ಇದನ್ನು ಚೆಕ್ ಮಾಡಿಕೊಳ್ಳಿರಿ. ಪ್ರತಿದಿನ ಎಷ್ಟು ಪರ್ಸೆಂಟೇಜ್ನಲ್ಲಿ ಪರಿವರ್ತನೆಯಾಗಿದೆ. ಪರಿವರ್ತನೆ ಏರುವ ಕಲೆಯದಾಗಿರಲಿ, ಇಳಿಯುವ ಕಲೆಯದಲ್ಲ. ಈಗಲೂ ಸಹ ಮೊದಲನೇ ಫೌಂಡೇಶನ್ ಸಂಕಲ್ಪ ಶಕ್ತಿ. ಕೆಲವೊಮ್ಮೆ ವ್ಯರ್ಥ, ಹೆಚ್ಚು ಸಂಕಲ್ಪದ ಆಧಾರದ ಮೇಲೆ ಮಾತು ಮತ್ತು ಕರ್ಮವಿರುತ್ತದೆ. ಬಾಪ್ ದಾದಾರವರು ಸಂಕಲ್ಪದ ಖಜಾನೆಯನ್ನು ಸರ್ವಶ್ರೇಷ್ಠವೆಂದು ಒಪ್ಪುತ್ತಾರೆ. ಸಂಕಲ್ಪದ ಖಜಾನೆಯ ಪ್ರತಿ ಆರ್ಥಿಕತೆಯ ಅವತಾರವಾಗಿದೆ. ಈ ದಿನವನ್ನು ಅವತರಣೆಯ ದಿನವೆಂದು ಹೇಳಲಾಗುತ್ತದೆ. ಸಂಕಲ್ಪದಲ್ಲಿ ಉಳಿತಾಯದ ಅರ್ಥವಾಗಿದೆ ವ್ಯರ್ಥದಿಂದ ಉಳಿಸುವುದು. ಆಗ ಬೇರೆ ಎಲ್ಲ ಖಜಾನೆಗಳು ಸ್ವತಃವಾಗಿ ಉಳಿತಾಯವಾಗುವುದು. ನೀವೇ ಪ್ರಕೃತಿಗೆ ಸೇವೆಯನ್ನು ಕೊಟ್ಟಿದ್ದೀರಿ. ದೊಡ್ಡ ಪ್ರೇರಕೆಯನ್ನು ಕೊಟ್ಟಿದ್ದೀರಿ. ಸ್ವಚ್ಛ ಮಾಡಿ ಎಂದು ಅಂದಾಗ ಗಾಬರಿ ಏಕೆ ಆಗುತ್ತೀರಿ? ನಿಮ್ಮ ಆದೇಶದಿಂದ ಅದು ಸ್ವಚ್ಛ ಮಾಡಿಸುತ್ತದೆ. ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿಯನ್ನು ಫ್ರೀಯಾಗಿಟ್ಟರೆ ಗಾಬರಿಯಾಗುವಿರಿ. ಮನಸ್ಸು ಮತ್ತು ಬುದ್ಧಿಯಿಂದ ಲೈಟ್ ಹೌಸ್ ಆಗಿ ಲೈಟ್ ಹರಡಿಸಿರಿ. ವಿಜ್ಞಾನದ ಸಾಧನೆಗಳನ್ನು ಎಂದೂ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ. ಉಪಯೋಗಿಸಿ, ಆದರೆ ಸಾಧನಗಳ ಆಧಾರದ ಮೇಲೆ ತಮ್ಮ ಜೀವನವನ್ನು ಮಾಡಿಕೊಳ್ಳಬೇಡಿರಿ. ಸೈಲೆನ್ಸ್ನ ಸಾಧನವಾಗಿದೆ. ಎಲ್ಲೇ ಇರಿ, ಎಂತಹದ್ದೇ ಪರಿಸ್ಥಿತಿ ಇರಲಿ, ಬಹಳ ಸ್ಪಷ್ಟ ಮತ್ತು ಬಹಳ ಬೇಗ ಕೆಲಸದಲ್ಲಿ ಬರುವುದು. ಆದರೆ ತಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿಟ್ಟುಕೊಳ್ಳಬೇಕು. ಸತ್ಯ ಹೃದಯದ ಮೇಲೆ ತಂದೆಯು ರಾಜಿಯಾಗುತ್ತಾರೆ. ಸತ್ಯ ಹೃದಯ, ಸ್ವಚ್ಛ ಹೃದಯ. ವರ್ತಮಾನ ಸಮಯದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯ ಅವಶ್ಯಕತೆ ಇದೆ. 1 ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಬಹುದೇ? ಇದಕ್ಕೆ ಹೇಳಲಾಗುತ್ತದೆ ಸಾಧನೆ. ಸ್ನೇಹ ಮತ್ತು ನವೀನತೆಯ ಅಥಾರಿಟಿಯಿಂದ ಸಮರ್ಪಿತ ಮಾಡಿಸುವ ಮಹಾನ್ ಆತ್ಮ ಭವ. ಒಬ್ಬ ಪರಮಾತ್ಮನ ಪ್ರಿಯರಾಗಿರಿ, ಆಗಲೇ ವಿಶ್ವದ ಪ್ರಿಯರಾಗುವಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.